ಏನು ಮಾಡಕತ್ತೀರಿ ಮನ್ಯಾಗ ಯಾರದರಿ ಯಾರಾದರೂ ಅದರಿ ನಮ್ಮ ಮನ್ಯಾಗ? ಯಾರದು? ಓ, ಬರ್ರಿ. ಬಾರಪ್ಪ ಕೋಮಲ. ಯಾಕ ಬಂದ ಅಲ್ಲೇ ನಿಂತು ಮಾತಾಡಕತ್ತಿಯಲ್ಲ, ಬಾ ಒಳಗ. ಇಲ್ಲ ಮರ ಒಂದಿಟ ನಂದು ಕೆಲಸ ಇತ್ತ, ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋದ್ರಾದಂತ ಬನ್ನಿ. ಆ, ಇಲ್ಲನ್ರಿ ಸರ? ಅಯ್ಯ, ಅವ ಸಾಲಿ ಹೋಗ್ಯಾನ. ಬರ ಹೊತ್ತಾತ. ಬಾ ಬಾ, ಕುಂಡ್ರ ಬಾ. ಇಲ್ಲೇ ಕುಂಡ್ರನ್ ಬಾ. ಹ್ಞೂ ಅಮ್ಮ. ಹ್ಮ್ ಏನ್ ಹೇಳತ್ತಮ್ಮ? ಏನಪ್ಪ ಬಂದದ್ದು? ಅದೇನಿಲ್ಲ ಅಮ್ಮರ, ನಮ್ಮ ಗೆಳೆಯನ ಮಗಳ ಒಂದು ಹುಡುಗಿತ್ತ, ನಿಮ್ಮ ಹುಡುಗಗೆ ಹೆಣ್ಣು ನೋಡಾಕತ್ತಾರೆ ಅಂತ ಗೊತ್ತಾತ. ನೀವು ಹೇಳಿದ್ರಲ್ಲ ಒಂದು ಮಾತು ನೀವು, ಎಲ್ಲಾರ ಇದ್ರ ನೋಡಪ್ಪ ಕೋಮಲ ಅಂತ ಕೆಸ. ಅದಕ್ಕೆ ನಾನು ಆ, ಅದ ನಮ್ಮ ಗೆಳೆಯನ ಮಗಳ ಇತ್ತದ ಹುಡುಗಿ ನೋಡಕ್ಕೆ ಮಾತ್ರ ಕರ್ಪೂರದ ಗೊಂಬೆ ಐತೆ ಬಿಡ್ರಿ. ಅಷ್ಟು ಚಂದ ಐತೆ ಹುಡುಗಿ. ಆದ್ರೆ ಪಾಪ ಅವರಪ್ಪ ತೀರ್ಕೊಂಡಾನ. ಒಬ್ಬಾಕಿ ಅದಾಳ. ಅದಕ್ಕೆ ನೀವು ನೋಡಂದ್ರೆ ಬೇಕಾರೆ ಆ ಹುಡುಗಿನ ನೋಡೋಣ, ಏನಂತೀರಿ? ಏನ ಅಪ್ಪ ಇಲ್ಲನ? ಅಲ್ಲ, ಮತ್ತ ಏನ ಅಂತ ಅಪ್ಪ? ಏನಾಗಿತ್ತು ಅಪ್ಪಗ? ಏನಿಲ್ರಿ, ಅವಂಗ ಪಾಪ ಎದಿ ನೀವು ಬಂದು ಸತ್ತು ಹೋದ. ಹಾಗಾಗಿ ನಮ್ಮ ದೋಸ್ತರಿ ಭಾಳ ಚಲೋ ಇದ್ದ. ಏನು ಮಾಡೋಕ್ಕಾಗೋದು? ಈಗ ಒಂದು ಹೆಣ್ಮಗಳು ಐತಿ ಇಟ್ಕೊಂಡು ಪಾಪಕ್ಕಿಯು ಹೆಣ್ಮಗಳ ಜೀವನ ಮಾಡಾಕತ್ತಾಳ. ಅದಕ್ಕೆ ಹುಡುಗಿದೊಂದು ಕಂಕನ ಬಲ ಮದುವೆ ಮಾಡಿಬಿಟ್ರೆ ಮುಗಿದು ಹೋಕ್ಕೈತಂತ. ಹೌದೇನ? ನೋಡೋಣ. ನನ್ನ ಮಗ ಬರ್ತಾನ, ಬರೋ ಹೊತ್ತಾಗೈತಿ. ಕುಂಡ್ರ ಅವ್ ಬಂದಂದ್ರೆ ಅವನೊಂದು ವಿಚಾರಿಸಿ ಕೇಳಿ ಆಮೇಲೆ ನಿರ್ಧಾರ ಮಾಡೋಣ. ನನ್ನ ಮಗಳು ಮತ್ತು ಕೊಟ್ಟಿದ್ದೇವೆ. ಈಗ ಇರೋದಂದ್ರೆ ನಾನು ನನ್ನ ಮಗ ಇಬ್ಬರನ್ನ. ಮತ್ತು ಆಕಿನೂ ಬಂದು ಹೋಗಿ ಮಾಡ್ತಿರ್ತಾಳೆ. ಬಂದು ಸಸಿ ನನ್ನ ಚಲೋ ನೋಡ್ಕೋಬೇಕು, ಮತ್ತು ನನ್ನ ಮಗನೂ ಚಲೋ ನೋಡ್ಕೋಬೇಕು. ನನ್ನ ಮಗಳನ್ನ ಮನೆತನ ಎಲ್ಲ ಚಲೋ ಹೊಂದಿಸ್ಕೊಂಡು ಹೋಗು ಹುಡುಗಿದ್ರೆ ನೋಡಂತ ಹೇಳಿದ್ನೆ. ಈಕಿಗೆಲ್ಲ ಗೊತ್ತಿರ್ಬೇಕಲ್ಲ ಹುಡುಗಿಗೆ. ಹಂಗಿದ್ರೆ ಮತ್ತೆ ನೋಡಕ್ಕೆ ಬರ್ತಾವಪ್ಪ. ಮುಂದೆ ಬಂದ ಮೇಲೆ ಮದುವೆ ಆದ್ಮೇಲೆ ಎಲ್ಲ ನಿಗ್ರಹ ಆಗ್ಬಾರ್ದಲ್ಲ ತಮ್ಮ, ಅದಕ್ಕೆ. ಏ ಛೇ, ಅಂಥದ್ದು ಏನೂ ಇಲ್ರಿ ಅಮ್ಮಾರ. ಹುಡುಗಿ ಮಾತ್ರ ಅಷ್ಟು ಇದೈತಿ, ಎಲ್ಲ ಬರ್ತೈತೆ ಮನಿದು. ಮನೆ ಹೆಂಗೆ ನಡೆಸ್ಬೇಕು, ಹೆಂಗೆ ಮನೆ ಒಗಾತಿ ಇಟ್ಕೋಬೇಕು, ಮನೆಯವ್ರನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಭಾಳ ತಿಳುವಳಿಕೆ ಐತಿ. ಎಲ್ಲ ತಿಳುವಳಿಕೆ ಹೇಳ್ಕೊಟ್ಟಾರ ಅವ್ರು ಅವ್ವಾರು. ಅಷ್ಟು ಚಲೋ ಐತಿ ಹುಡುಗಿ. ನೀವೇನು ಅದನ್ನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನೋಡೋಣ ಅಂತಂದ್ರೆ ನಾ ಫೋನ್ ಮಾಡಿ ಹೇಳ್ತೇನೆ ರೀ. ಅಲ್ಲೇ ಹೋಗಿ ಬನ್ನಿ ಈಗ ನಾನು. ಅಂದ್ರೆ ನಮ್ಮದು ತೋಟದಾಗ ಹಲಸಿನ ತೊಳಿಯಾಗಿದ್ದು, ಹಲಸಿನದಾಗ ಒಂದು ಇದನ್ನು ತೊಗೊಂಡು ಬಾಳೆ ತೊಳಿ ತೊಗೊಂಡು ಹೋಗಿದ್ದು ನಾನು ನೋಡಕ್ಕೆ. ಆವಾಗ ಹುಡುಗಿ ನೋಡಿ ನಾನು, ಚಂದ ಐತೆ ಹುಡುಗಿ. ಅದಕ್ಕೆ ನನಗೆ ಏನಾರ ಗಂಡು ಮಗ ಇದ್ದಿತ್ತಂದ್ರೆ ನಾನೇ ತೊಗೊಂಡ್ಬಿಡ್ತಿದ್ದೆ. ಮತ್ತು ನನಗೆ ಹೆಣ್ಣದಾವ. ಹಾಗಾಗಿ ನಮ್ಮವು ಸಣ್ಣವು ಅದಾವು. ಅದಕ್ಕೆ ಎಲ್ಲ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ನಾನು ನೋಡಿರಾತು, ನೀವು ಹೇಳಿದ್ರಲ್ಲ ನನ್ನ ಮುಂದೆ, ಒಂದು ಮಾತು ಕೇಳಿರಾತು ಗಪ್ ಅಂತೇಳಿ ಬಂದೆ ನಾನು. ತಮ್ಮ ಬಂದು ನೋಡಿ, ಸರ ಬಂದು. ನಮಸ್ಕಾರ ರೀ ಸರ್, ಆರಾಮದರಿ? ಹ್ಞೂ ರೀ, ಆರಾಮದ ನೋಡ್ರಿ ಕೋಮಲ್ ನಾರ. ನೀವು ಆರಾಮದಿರಿನ? ಹಾಂ ರೀ ಸರ್, ನಾವು ಆರಾಮದೀವಿ. ಏನು ರೀ, ಭಾಳ ದೂರಕ್ಕೆ ಬಂದ್ರಿ ಮನೆಗೆ? ಏನು ಭಾಳ ದಿವಸ ಆತು ಈ ಕಡೆ ಸುಳ್ದೇನೇ ಇಲ್ಲ, ಈಗ ಬಂದಿರಿ? ಏನು ಸಮಾಚಾರ? ಏನಿಲ್ರಿ, ನಿಮ್ಮ ಜೊತೆನೂ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬನ್ನಿ. ಬರ್ರಿ ಕುಂಡ್ರಿ ಬರ್ರಿ. ಹಾಂ ಬನ್ನಿರಿ. ಹ್ಞೂ, ಏನು ಹೇಳ್ರಿ ಅನ್ನಾರ, ಏನು ಬಂದ ವಿಷಯ? ಏನಿಲ್ರಿ, ಮೊನ್ನೆ ನಾನು ಈ ಕಡೆ ದಾಟಿ ಹೊಂಟಿದ್ನೆ. ಅವ್ವಾರು ಕರೆದು ಹಿಂಗೆ ನೀವು ಹೆಣ್ಗಂಡು ವ್ಯವಹಾರ ಮಾಡ್ತಿರಲ್ಲ, ನನ್ನ ಮಗೊಂದು ಹೆಣ್ಣಿದ್ರೆ ನೋಡಂತ ಹೇಳಿದ್ರು ರೀ. ಅದಕ್ಕೆ ನಮ್ಮ ದೋಸ್ತನ ಮಗಳು ಅದಾಳ್ರಿ ಹುಡುಗಿ, ಚಂದ ಐತಿ, ಮಸ್ತ್ ಐತಿ ಹುಡುಗಿ. ನೀವು ಹ್ಞೂ ಅಂದ್ರೆ ಬೇಕಾರೆ ನೋಡಕ್ಕೆ ಹೋಗೋಣಂತ್ರಿ ಕನ್ಯಾ. ಏನಂತೀರಿ? ಅದನ್ನು ಕೇಳಕ್ಕಂತ ನಾ ಬನ್ನಿ. ನಾನು ಹೋಗಿದ್ನಿ, ಇನ್ನೂ ಸಣ್ಣದೈತೆ ಅಂತ ಕೊಂದಿನ ಹುಡುಗಿನ. ವಯಸ್ಸಕ್ಕೆ ಬಂದೈತ್ರಿ. ಈ ವರ್ಷ ಸೆಕೆಂಡ್ ಇಯರ್ ಮುಗ್ಯಾಕೆ ಬಂತು ಹುಡುಗಿದು. ಅದಕ್ಕೆ ಚಂದ ಐತಿ ಹುಡುಗಿ, ನೋಡಕ್ಕೆ ಕರ್ಪೂರದ ಗೊಂಬೆ ಆದಂಗೆ ಆಗೈತಿ. ನೀವು ಹ್ಞೂ ಅಂದ್ರೆ ಬೇಕಾರೆ ಹುಡುಗಿನ ನೋಡೋಣಂತ. ಅದಕ್ಕೆ ಮುಂದೆ ಕಲಿಯೋ ಆಸೆ ಭಾಳ ಐತ್ರಿ ಹುಡುಗಿಗೆ. ನಾ ಮುಂದೆ ಕಲಿಬೇಕು, ನೌಕರಿ ಮಾಡಬೇಕು, ನಮ್ಮ ಅವ್ವನ್ನ ನೋಡ್ಕೋಬೇಕು ಅನ್ನೋ ಆಸೆ ಒಂದು ಭಾಳ ಐತೆ ಹುಡುಗಿಗೆ. ಅಂದ್ರೆ ಅಪ್ಪ ಇಲ್ಲಲ್ರಿ, ಅವನ್ನ ಒಬ್ಬಂಟಿಗೆ ಮಾಡಿ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋದು ಅದಕ್ಕೆ ಐತಿ. ನಾನು ಈಗ ಕೇಳೀನಿ ಒಲ್ಲೆ ಅಂತದು ಮದುವೆ. ಆದ್ರೂ ಅವ್ರವ್ವ ಇಲ್ಲ, ನನ್ನ ಮಗಳನ್ನ ಒಂದು ಮೆಟ್ಟಿಗೆ ಹಚ್ಚು, ನಾನು ದುಡ್ದು ನಾ ಸಾಕೋತೀನಿ, ನನ್ನ ಮನೆ ಬೇಕಾದ್ರೆ ಮಾರಿ ನನ್ನ ಮಗಳ ಮದುವೆ ಮಾಡ್ತೀನಿ ಅಂತ ಹೇಳೋಕೆ ಅವ್ರವ್ವ. ಅದಕ್ಕೆ ಎಲ್ಲ ಮನೆತನಲಿ ಚಲೋ ಅದಾವು ಪಾಪ. ಅದನ್ನೊಂದು ಕನ್ಯಾ ಮಾಡಿ ಮದುವೆ ಮಾಡಿಬಿಟ್ರೆ, ಕನ್ಯಾ ಕಲ್ಯಾಣ ಮಾಡೋದು ಭಾಳ ಒಂದು ಒಳ್ಳೆ ಕೆಲಸ ಅಲ್ರಿ. ಅದಕ್ಕೆ ಕೇಳಕ್ಕಂತ ನಾ ಬನ್ನಿ. ನೀವು ಹ್ಞೂ ಅಂದ್ರೆ ಬೇಕಾರೆ ಹುಡುಗಿ ನೋಡಕ್ಕೆ ಹೋಗೋಣಂತ. ಹೌದನ ಯವ್ವ, ನೀ ಹೇಳಿದ್ದೇನ ಬೇ? ಹ್ಞೂನಪ್ಪ ನನ್ನ ಮಗನ. ನನಗರ ಕೆಲಸ ನಿಗುವತ್ತು. ಏನು ಮನ್ಯಾಗ ಕೆಲಸ ಮಾಡಕ್ಕೆ ನನಗರ ದೊಡ್ಡ ಬೇಸರ ಆಕೈತಿ. ಏನು ಮಾಡೋದು? ಅದಕ್ಕೆ ಹೆಂಗಾರ ಆಟ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಹುಡುಗಿನ ನೋಡಿ ಕೊಡಪ್ಪ, ಮತ್ತು ನನ್ನ ಮಗ ಮದುವೆ ಮಾಡಿಬಿಡ್ತೀನಿ ಅಂತ ಅಂದಿದ್ನಿ. ಅದಕ್ಕೆ ಪಾಪ ಅವ್ನು ಕೋಮಲ ನೋಡಿತು, ಕನ್ಯಾ ನೋಡ್ಕೊಂಬಂದಾನಂತ. ಏನಂತ ನೋಡಕ್ಕೆ ಹೋಗು ನಾನು? ನೋಡಕ್ಕೆ ಹೋಗೋಣ ಬೇ. ನಂಗೆ ಇದೊಂದು ವರ್ಷ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಬೇ. ಯಾಕಂತಂದ್ರೆ ನಾ ಈಗ ಬಂದು ಇಲ್ಲಿ ಮೆಟ್ಗೆ ಎತ್ತೇನಿ. ಇನ್ನು ಯಾವ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನೂ ನನ್ನ ಪರ್ಮನೆಂಟು ಆಗಿಲ್ಲದ. ಅದಕ್ಕೆ ಇಲ್ಲಿ ಮದುವೆ ಆಗೋದು ಮತ್ತು ಇಲ್ಲಿಂದ ಅಲ್ಲಿ ಹೋಗೋದು
ಜಂಜಾಟ ಸಂಸಾರ ಜಂಜಾಟ ಬ್ಯಾಡ ಅಂತ ಅನ್ನಿಸ್ತತ್ವಿ ನಂಗೆ. ನಿಂಗೆ ಕೆಲಸ ನಿಗಲಿಲ್ಲ ಅಂದ್ರೆ ಬೇಕಾರೆ ಕೆಲಸದಾರನ್ನ ಇಟ್ಕೋ. ಆದ್ರೆ ನಂಗೆ ಈಗ ಮದುವೆ ಆಗೋಕೆ ಇಷ್ಟನೇ ಇಲ್ಲ ಬಿ. ಅಲ್ಪ ಕನ್ಯಾರ ನೋಡಿ ಬರೋನು, ನಿಂಗೆ ಹೆಂಗೆ ಅನಿಸ್ತತೆ ಒಂದ್ಸಲ ನೋಡಿ ಬಂದ್ರೆ ಮಾತು ಮುಗಿತೈತಲ್ಲ ಅಂತ. ಹ್ಞೂ ಆಯ್ತು, ಕನ್ಯಾ ನೋಡಕ್ಕೆ ನಾ ಏನು ಬ್ಯಾಡ ಅನ್ನೋದಿಲ್ಲ. ಆಯ್ತು ಬಿ, ನೋಡಿ ಬರೋನು. ಹಂಗಂದ್ರೆ ದಿನಾನು ಚಲೋ ಐತಿ. ನಾಳೆ ಇಂದ ಅಮಾಸೆ ಮುಗೀತಾ, ನಾಳೆ ಶ್ರಾವಣ ರಾಜಯೋಗನೂ ಐತಿ, ಚಲೋ ಐತಿ. ನೀವು ನೋಡಿ ಬರೋಣ ಅಂತಂದ್ರೆ ನಾಳೆ ಹೋಗೋಣನ್ರಿ. ಬೇಡ ನಾಳೆ ಬೇಡ, ನನಗೆ ನಾಳೆ ರಜಾ ಇಲ್ಲ. ನಾಳೆ ಯಾವಾರ? ಶುಕ್ರವಾರನ ನಾಳೆ? ನಾಳೆ ನಂಗೆ ರಜಾ ಇಲ್ಲ. ಶನಿವಾರ ಹಾಫ್ ಡೇ ಇರ್ತೈತಿ. ರವಿವಾರ ಹೋಗೋಣ, ಸಂಡೇ ದಿನ ನಂಗೆ ರಜಾ ಇರ್ತೈತಲ್ಲ, ಆವಾಗ ಹೋಗೋಣಂತ್ರಿ. ಹೇಳ್ಬಿಡ್ರಿ ಹುಡುಗಿ ಮನ್ಯಾಗ ನಾವು ಸಂಡೇ ಬರ್ತೀವಿ ಅಂತೇಳಿ. ನೋಡೋಣ, ಯಾಕಂದ್ರೆ ನನಗೀಗ ಏನಾದರೂ ಒಂದು ವೇಳೆ ಅಚಾನಕ್ಕಾಗಿ ಹುಡುಗಿ ಇಷ್ಟ ಆತಂದ್ರೂ ನಾ ಮದುವೆ ಆಗೋದು ಮುಂದಿನ ವರ್ಷನ. ಯಾಕಂದ್ರೆ ನಾವು ಹೋಗಿ ಎಲ್ಲ ಸೆಟ್ಲ್ ಆಗ್ತೀವಲ್ಲ, ಅಲ್ಲಿ ಮದುವೆ ಆಗ್ಬೇಕು ಅನ್ನೋದು ನಂದೈತಿ. ಈಗ ಇಲ್ಲಿದ್ದೀವಿ, ನಮ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು, ಗೋರ್ಮೆಂಟದ್ದು ಇದು ಆಯ್ತಂತಂದ್ರೆ ನಂದು ಇನ್ನೂ ಗೋರ್ಮೆಂಟ್ ಆಗಿಲ್ಲ ರೀ. ಅಪ್ಲೈ ಕೊಟ್ಟಿದ್ದೀನಿ, ಅದು ಈಗ ಆಗಾಕತಿ ಅನ್ನಕತ್ತಾರ. ಇದ್ದದ್ದು ಖರೇನ ಹೇಳ್ಬೇಕು, ಮತ್ತು ಸುಳ್ಳಂತೂ ಹೇಳ್ಬಾರ್ದ. ಅದಕ್ಕೆ ನೋಡೋಣ ಏನಾಕತ್ತೋ. ಇದೊಂದು ವರ್ಷ ಅನ್ನಕತ್ತಾರ. ಟ್ರಾನ್ಸ್ಫರ್ ಆಗಲಿಲ್ಲ, ಇಲ್ಲೇ ಸೆಟ್ಲ್ ಆದ್ನಿ ಅಂದ್ರೆ ಮುಂದಿನ ವರ್ಷ ಇದೇ ಸೀಸನ್ ಶ್ರಾವಣದಾಗ ಮದ್ವೆ ಸೀಸನ್ಕ್ಕೆ ಸೂಟಿ ಒಳಗೆ ಇಟ್ಕೊಂಡ್ಬಿಡೋಣ್ರಿ. ಚಲೋನ ಆಕೈತಿ. ನಮ್ಮದು ಸೂಟಿ ಇರ್ತೈತಿ, ಮತ್ತು ಅವ್ರದ್ದು ಎಜುಕೇಷನ್ ಕಂಪ್ಲೀಟ್ ಆಗಿರ್ತೈತಿ. ಎಲ್ಲ ಮಾಡಿ ಮುಗಿಸ್ಬಿಡೋಣ. ಹಂಗೆ ನನಗೀಗ ಹೇಳಕತ್ತೇನಿ. ಮತ್ತು ಏನೋ ಒಂದು ಇದಾದ್ರೂ ಮಾತುಕತೆ ನಾವಲ್ಲಿ ನಮ್ದೆಷ್ಟು ಅಂತ ನೀ ಹೇಳಿಬಿಡ್ಬೇವ. ಯಾಕಂದ್ರೆ ನಾಳೆ ಹಿಂದಾಗಡೆ ಎಲ್ಲ ನಿಗ್ರದಾಗ ಬೇಡಲ್ಲ. ನೋಡ್ಪಾ ತಮ್ಮ, ನಮಗೆ ಹುಡಿ ಒಂದೇ ಇಷ್ಟ ಆತಂದ್ರೆ ನಮ್ಮ ಹುಡುಗಗ 2.5 ತೊಲಿ ಚೈನ ಹಾಕ್ಬೇಕು. ಮತ್ತು ಒಂದು ಏನಾದ್ರೆ ವರದಕ್ಷಿಣೆ ತಾಟ್ನ್ಯಾಗ 1,00,000 ರೂಪಾಯಿ ಇಡಬೇಕು. ಯಾಕಂದ್ರೆ ಗೌರ್ಮೆಂಟ್ ನೌಕರಿ ಐತಿ. ಮತ್ತು 1,00,000 ರೂಪಾಯಿ ತಾಟ್ನ್ಯಾಗ ಆಮೇಲೆ 2.5 ತೊಲಿ ಚೈನರ ಏನಾರ ಒಟ್ಟು ಬಂಗಾರ ಹಾಕಿದವ್ರು ಅದು. ಆಮೇಲೆ ನಮ್ಮ ಹುಡುಗಗೆ ಒಂದು 40,000 ರೂಪಾಯಿ ಅರ್ಬಿ ಕೊಡಿಸ್ಬೇಕು. ಏನು ಹೇಳಕತ್ತೀರಿ ಅಮ್ಮಾರ? ಈಗಿನ ಬಂಗಾರ ರೇಟ್ ರೀ 98 90 ಐತ್ರಿ. ಭಾಳ ತುಟ್ಟಿ ಐತ್ರಿ ಈಗಿನ ಬಂಗಾರು. 1,00,000ಕ್ಕೆ ಬಂದು ಹತ್ತೈತಿ. ಪಾಪ ಅವರು ಗಂಡಸಿಲ್ಲದ ಮನ್ಯಾಗ ದಿಕ್ಕಿಲ್ಲದ ಮನೆ. ಅಷ್ಟು 2.5 ತೊಲಿ ಅಂದ್ರೆ ಎಷ್ಟಾತ್ರಿ? ಅದೇ 2,00,000, ಒಂದು 2.5 ಲಕ್ಷ 3 ಲಕ್ಷ ಬಂಗಾರ ಆತ್ರಿ. ಮತ್ತು 1,00,000 ತಾಟ್ನ್ಯಾಗ ಅಂದ್ರೆ 4 ಲಕ್ಷ ಆತು. ಆಮೇಲೆ 40,000 ಅಂದ್ರೆ ಏನಿಲ್ಲ ಅಂದರೂ ಮದುವೆಗೆ ಒಂದು 5 ಲಕ್ಷ ಬಂತ್ರಿ. ಅವ್ರು ಹುಡ್ಗಿಗೆ ಬಾಂಡೆ ಕೊಡಿಸ್ಬೇಕ್ರೆ, ಹುಡುಗಿದು ಅದು ಇದು ನೋಡ್ಕೋಬೇಕಾ, ಎಲ್ಲ ಕುಡಿಸಿ ಒಂದು 7-8 ಲಕ್ಷ ಮದುವೆಗೆ ಬರ್ತೈತ್ರಿ. ಅಷ್ಟು ಅವ್ರು ಕೊಡಕ್ಕೆ ಆಕತ್ತೋ ಇಲ್ಲೋ ನೋಡಟ್ ಕಮ್ಮಿ ಮಾಡ್ಕೋರ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರೋರು ಅವರು. ಅದಕ್ಕೆ ನಾ ಹೇಳಕತ್ತೇನೆ. ಯವ್ವ, ನೀನು ಕೇಳ್ತೀನಂತೆ ಭಾಳ ಕೇಳಬಾರ್ದು. ಇದು ವ್ಯವಹಾರ ಅಲ್ಲ ನೋಡ್ರಿ. ನನಗೆ ಅಷ್ಟು ಅವನಷ್ಟು ಇದಿಲ್ಲ. ಲಾಸ್ಟ್ ನನಗೆ 1.5 ತೊಲಿ ಚೈನ ಹಾಕಲಿ, 50,000 ರೂಪಾಯಿ ನನಗೆ ಅರ್ಬಿ ಕೊಡಿಸ್ಬಿಡ್ಲಿ, ಬೇಡ. ತಾಟ್ನ್ಯಾಗ ಇಡೋದು ಪಡೋದು ಬೇಡ. ಯಾಕಂದ್ರೆ ನನಗೆ ಬೂಟು, ಸ್ಮಾರ್ಟ್ ವಾಚು, 40,000 ರೂಪಾಯಿ ಅರಿಬಿ ಅಕ್ಕವ. ಕೋಟ್ ಅದು ಚಲೋ ತೊಗೋತೀವಿ. ಹಾಗಾಗಿ ಎಲ್ಲ ತುಟ್ಟಿ ಕ್ವಾಲಿಟಿ ಬರ್ತಾವಲ್ಲ, ನಮಗೆ ಪಾಟ್ನ್ಯಾಗ ಏನು ಇಡೋದು ಬೇಡ. ಇಷ್ಟ ನೋಡ್ರಿ. 1.5 ತೊಲಿ ಚೈನು ಮತ್ತು ಒಂದು 50,000 ರೂಪಾಯಿ ರೊಕ್ಕ. ಅಂದ್ರೆ ನಾವು ಅರಿಬಿ ತೊಗೋವಾಲು, ಅಂಚುಟಿ ತೊಗೋವಾಲು, ನಮ್ದು ಏನೋ ಒಂದು ನಮ್ದು. ನಾವು ಹುಡುಗಿಗೆ ಏನು ಕೊಡ್ಬೇಕಾಕತಿ ಅದನ್ನು ನಾವು ಮಾತಾಡ್ತೀವಿ. ನಾವಂತೂಪ ಮಾತುಕತೆ ಈಗ ನೀ ಹೇಳ್ಬಿಡ್ಬೇಕು ಅವ್ರಿಗೆ ಹಿಂಗಂತೇಳಿ. ನಾವು ಹುಡುಗಿಗೆ ಅರ್ಧ ತೊಲಿ ಗುಳದಾಡಿ, ಅರ್ಧ ತೊಲಿ ಗುಳದಾಡಿಗಿನ ಗುಂಡ ಮುಗೀತು. ಇಷ್ಟ ಒಂದು ಗುಳದಾಡಿ ಅವ್ರದ್ದು ಮಾಡಿಸ್ಕೊಡ್ದಿರ್ತೈತಿ, ಒಂದು ನಮ್ದು ಇರ್ತೈತಿ. ಅರ್ಧ ತೊಲಿ ಗುಳದಾಡಿ, ಅರ್ಧ ತೊಲಿ ಗುಂಡ, ಇಷ್ಟ ನಮ್ದು. ಬೇರೆ ಏನಿಲ್ಲ. ಬೇರೆ ನಾವು ಏನೂ ಹಾಕೋದಿಲ್ಲ. ಹುಡುಗಿ ಕಾಲ ಚೈನ, ಒಂದು ಜೋಡಿ ಕಿವ್ಯಾನವ, ಇಷ್ಟು ನಾವು ಕೊಡ್ತೀವಿ. ಇದು ಬಿಟ್ಟು ನಮಗೇನು ಕೊಡೋಕ್ಕಾಗೋಲ್ಲ. ಹಂಗೆ ನಾವು ಹುಡುಗಿಗೆ ಒಂದು 30,000 ರೂಪಾಯಿ ಅರ್ಬಿ ಕೊಡ್ತೀವಿ. ಅಲ್ಲ, ನೀವು ಗಂಡು ಮಕ್ಕಳಾಗಿ 50,000 ಕೇಳಿರಿ. ಮತ್ತು ಹೆಣ್ಮಗಳು ಆಕಿಗೂ ಸೀರೆ ತುಟಿ ಮಾಡೋದು ಇರ್ತಾವು. ನೀವು ಆಕಿಗೆ ಒಂದು 50,000 ಕೊಡ್ರಲ್ಲ. 50,000 ಇಲ್ಲ, 40,000 ಕೊಡ್ತೀವಿ. ಇಷ್ಟು ನಮ್ದು ಇದು ಡಿಮ್ಯಾಂಡ್ ಇರ್ತೈತಿ. ನೀವು ಕೇಳಿ ನೋಡ್ರಿ. ಹ್ಞೂ ಅಂದ್ರೆ ಅವ್ರಿಗೆ ಮಾತುಕತೆ ಮಾಡಿರತ್ತೆ. ಆಯ್ತು, ನಾನು ಒಂದು ಮಾತು ಕೇಳ್ತೇನೆ ಹೆಣ್ಮಗಳ ಕಡೆ. ಆಕತ್ತಂದ್ರೆ ಹುಡುಗಿ ನೋಡಕ್ಕೆ ಹೋಗೋಣಂತ್ರಿ. ಇಲ್ಲಾಂದ್ರೆ ಇಲ್ಲೇ ಸುಮ್ಮ ಬಿಟ್ಬಿಡೋಣ. ಯಾಕಂದ್ರೆ ಪಾಪ ನಿಗುತ್ತೋ ಇಲ್ಲೋ ನಾವು ಕೇಳ್ಬೇಕಲ್ಲ. ಆಯಿತು, ಕೇಳಿ ನೋಡ್ರಿ. ನಾವು ನಮ್ಮ ಇದಕ್ಕೆ ತಕ್ಕಂಗೆ ಕೇಳಿದ್ವು. ಅತೀಶಿ ಕೇಳಿದ್ಲ ನಮ್ಮ ಹುತ್ತಿರ್ಗತಿ. ಆಕಿಗೆ ಮದ್ದಿನ ಮಂದಿ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ದುರಾಸೆ. ಅದಕ್ಕೆ ನಾನು ಕೇಳೋದು ಲಿಮಿಟ್ ಮೇಲೆ ಕೇಳಿದ್ದೀನಿ. ಇನ್ನು ಓದೋದು ನಿಮಗೆ ಬಿಟ್ಟಿದ್ದು. ನಮ್ಮ ಕಡೆಯಿಂದ ನಾವು ಇಷ್ಟ ಆಗ್ತೀವಿ. ಬೇಕಂದ್ರೆ ಅವ್ರ ಹುಡುಗಿ ಪ್ರೀತಿಲಿ ಅವ್ರು ಏನು ಬೇಕಾದ ಹಾಕಿ ಕಳಿಸ್ಬಾರ. ನಾ ಈಗ ಫೋನ್ ಮಾಡಿ ವಿಚಾರಿಸ್ತೇನೆ ರೀ. ಆಯ್ತು ರೀ, ನಾ ಬರ್ಲೇನು ರೀ? ನಮಸ್ಕಾರ ರೀ, ಬರ್ರಿ. ರೂಪಾ, ರೂಪಾ, ಓ ಬರ್ರಿ ಅತ್ತಿ, ಬರ್ರಿ ಒಳಗೆ. ಏನು ಮಾಡಕತ್ತಾಳ ನಿಮ್ಮವ್ವ? ಏನಿಲ್ರಿ ಅತ್ತಿ, ಒಳಗೆ ಅಡುಗೆ ಮನ್ಯಾಗ ಅದಾಳ, ಕರಿತೀನಿ ಅಂದಿರಿ. ಯವ್ವ, ಯವ್ವ, ಓ ಚಿಗವರ, ಬರ್ರಿ ಬರ್ರಿ ಕುಂದರಿ ಚಿಗವ. ಹಾಂ, ಅದು
ಮನ್ಯಾಗ ಸ್ವಲ್ಪ ಚಾ ಪುಡಿ ಸಕ್ರೆ ಏನೂ ಇರಕಿಲ್ಲವ. ಅದಕ್ಕೆ ಒಂದಿಟ ಕೂಡ ಯಾರೋ ಕರ್ಕೊಂಬಂದಾನ ಇವ ಸಂಜ್ಞಾರ ಅಂತೇಳಿ ಸಾಲ ತೆಗಿಯಾಕ. ಅದಕ್ಕೆ ಬೇಕಾಗಿತ್ತು ಒಂದು ಸ್ವಲ್ಪ ಚಾ ಪುಡಿ ಸಕ್ರೆ ಇದ್ರೆ ಕೊಡ್ತೀಯನ? ಚಿಗವ, ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನ್ಯಾಗ ಏನೂ ಇಲ್ಲ. ನಾನು ಈ ವಾರಂತ ವಾರ ಮಳೆ ಹತ್ತಿದ್ದಕ್ಕೆ ಹೊಲಕ್ಕೆ ಹೋಗಿಲ್ಲ. ಏನೂ ಇಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಬೇಕಾರೆ ಚಾ ಪುಡಿ ಸ್ವಲ್ಪ ಐತಿ, ಕೊಡ್ತೀನಿ. ನಾನು ಬೆಲ್ಲ ಹಾಕಿ ಚಾ ಮಾಡಾಕತ್ತಿದ್ನಿ ಇಷ್ಟು ದಿನ. ಮನ್ಯಾಗ ಏನು ರೇಷನ್ ಖಾಲಿ ಆಗಿಬಿಟ್ಟೈತಿ. ನೀವೇನ್ರ ತಪ್ಪು ತಿಳ್ಕೊಬೇಡ್ರಿ ಚಿಗವ. ಅಯ್ಯಯ್ಯ, ಗೊತ್ತಿತ್ತು ತಗೋ ನನಗೆ. ನೀ ಬಂದ್ರೆ ಏನು ಕೈ ಬಿಚ್ಚಿ ಕೊಟ್ಟಿದ್ದಿ. ನಮ್ಮ ಮನೆಯಿದ್ದಾಗ ಎಲ್ಲ ಬಾ ನನ್ನ ತಂಗಿ ಐತಿ ಎಲ್ಲ ಮಾಡ್ತಿದ್ದ. ನಾದ್ ನಿಮ್ಮ ಮನೆಗೆ ಬಂದ್ರೆ ಕಿಮ್ಮತ್ತಿಲ್ಲಂಗೆ ಮಾತಾಡ್ತೀನಿ. ಏನು ಕೊಡ್ತಿ, ಏನು ತಗೋತಿ, ನಿಂದು ಏನೈತಿ ಹೇಳು. ಏನು ಕೊಡೋದಿಲ್ಲ, ತಗೊಳ್ಳೋದು ಇಲ್ಲ. ಒಂದಿಟ್ಟು ಸಕ್ರೆ ಚಾ ಪುಡಿ ಕೊಡೋದಿಲ್ಲ, ಇನ್ನು ಬೇರೆ ಏನು ಕೊಡ್ತೀನಿ. ಇದ್ರೂ ಒಳಗೆ ಇಟ್ಕೊಂಡು ಮುಚ್ಚಿಟ್ಕೋತಿ. ಅಲ್ಲ, ಮನೆಗೆ ಥರ ಬಂದೇನೆ ಕೇಳಾಕ ನಾಚಿಕೆ ಬಿಟ್ಟು ಒಂದಿಟ್ಟು ಕೊಡಾಕೋ ತಗೋದಿಲ್ಲನ? ಚಿಗವ, ನೀ ಏನಾರ ತಿಳ್ಕೊ, ಸಿಟ್ಟು ತಿಳ್ಕೊ, ಏನು ಬೇಕಾ ತಿಳ್ಕೊ. ಆದ್ರೆ ನನ್ನ ಕಡ್ಸಿ ಇಲ್ಲವ. ಹೋಗಿ ಬೇಕಾರೆ ಅಡುಗೆ ಮನ್ಯಾಗ ಚೆಕ್ ಮಾಡಿ ಅಗತ್ ತಗೊಂಬ. ಇದ್ರೆ ನೀನ ತಗೊಂಡು ಹೋಗ್ಬಿಡು. ನನ್ನ ಕಡೆ ಒಂದಿಟ್ಟು ಚಾ ಪುಡಿ ಐತಿ ನೋಡು, 5 ರೂಪಾಯಿ ಚಾ ಪುಡಿ ಒಂದು ಪ್ಯಾಕೆಟ್ ತರಿಸಿದ್ನಿ, ಸಣ್ಣ ಪ್ಯಾಕೆಟ್. ಅದನ್ನ ಮಾಡಿದ್ನಿ. ನಾ ಚಾನು ಮಾಡತ್ತಿಲ್ವ. ಹಾಲು ತಗೊಳ್ಳೋದು ನಿಗ್ರ. ಹಿಂಗಾಗಿ ಯಾವಾಗಾರ ಬೇಕನಿಸ್ತ ಅಂದ್ರೆ ಕರಿ ಚಾ ಮಾಡ್ಕೊಂಡು ನಾನು ನನ್ನ ಮಗಳ ಕುಡ್ದಿರ್ತೀವಿ. ಅಷ್ಟು ರೊಕ್ಕ ಕೊಟ್ಟು ತಗೊಳ್ಳೋ ಅಷ್ಟು ನನಗಿದಿಲ್ಲ. ಎಲ್ಲಿ ನೋಡಿದಳು ನಿಮ್ಮ ಮನೆ ಇದ್ದಾಗಾರ ಎಟ್ಟು ಗಳಿಸಿದಾರೆ, ಎಟ್ಟು ಕೊಟ್ಟಾನ. ನಾ ಎಲ್ಲಿಂದ ಕೊಡ್ಲಿ ಹೇಳು? ಹೌದು ತಗೋರಿ. ಅದೇನು ಕೊಡ್ತೀರಿ, ಏನು ಬಿಡ್ತೀರಿ? ನಿಮ್ದು ಒಂದು ಸೀರೆ ಕಾಣಲಿಲ್ಲ, ಒಂದು ಜಂಪರ್ ಪೀಸ್ ಕಾಣಲಿಲ್ಲ. ಇನ್ನೇನು ಕೊಟ್ಟಿರಿ? ಈ ಥರಾಗ ಬಂದ್ರಿ. ಸಾಕಾಗಿ ಹೋತ್ ನನಗರ. ಈ ಮನೆಗೆ ಎದಕ್ಕೆ ಮಗಳಾಗಿರ ಹುಟ್ಟಿನೋ ಯಾರಿಗೆ ಗೊತ್ತು. ನಾನು ಪಡ್ಸ್ಯಾಂಡ್ ಗಂಡ ಊರಿಗೆ ಅವನ ಸಂಗಿನ ಅವ್ನು ಕರ್ಕೊಂಬಂದಾನ. ಮನೆ ನೋಡ್ರಿ ಖಾಲಿ ಆಗೈತಿ. ಈಗ ಅವ್ನು ಮುಂದೆ ಹೋಗಿ ರೊಕ್ಕಕ್ಕೆ ಏನಂದ್ರೆ ತಗೋ ಹೊಡಿತಾನೆ. ಅದಕ್ಕಂತ ಹಿತ್ಲಾಗ ಹಿಂಗೆ ಬಂದ್ರೆ ನಿಮ್ದು ಇಲ್ಲದ್ದು. ಅದಕ್ಕಂತಾರೆ ನಾದ್ನಿನ ಅಲ್ಲೇ ತವ್ರ ಮನೆ ಬಾಜುಕ ಕೊಡಬಾರ್ದಂತೆ. ಹಿಂಗಾಕತ್ ನಾನು ಬಾಳೆ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಇದ್ರೂ ಇಟ್ಕೊಂಡು ನಾವು ಮುಚ್ಚಿಟ್ಟಿರ್ತಿ. ಸಿಗಂದ್ರೆ ನನಗೆ ನಿಮ್ಮ ಮನೆಯಾಗಿನ ಸಿಕ್ಕಿತ್ತನ? ನಿಮ್ಮಂತಾರನ್ನ ಭಾಳ ಜನ ನೋಡೇನು. ವೈನಿ ಅಂತ ವೈನಿ. ನಿಂದಿರಿ ಚಿಗವ, ನಿಂದಿರಿ. ಯವ್ವ, ಹೋಗ್ಲಿ ಬಿಡ್ಬೆ. ಅಲ್ಲಿ ನೀನು ಸುಳ್ಳು ಹೇಳ್ತೇನೆ. ನೀ ಸುಳ್ಳು ಹೇಳೋಂಗೆ ಕಾಣ್ತೇನೆ ಬೇ. ಆಕೆ ನಿನಗೆ ಹಿಂಗೆ ಮಾತಾಡ್ತಾಳ? ಅಲ್ಲ, ಮನ್ಯಾಗ ಇಲ್ಲ. ನಾ ಇಲ್ಲದ್ದೆ ಎಲ್ಲಿಂದ ಕೊಡ್ಲಿ? ಸುಳ್ಳಾರ ನಾ ಮಾತಾಡ್ತೇನೆ ನಾನು. ನೀನೇ ನೋಡಿದೆಯಲ್ಲ ರೂಪ. ಈಗ ಮನ್ಯಾಗ ಒಂದೀಟು ಸಕ್ರಿಲ್ಲ, ಏನಿಲ್ಲ. ನಾನು ನನ್ನ ಮಗಳು ಓದ್ಕೊಳಕತ್ತಾಳ. ಏನು ಮಾಡಿಕೊಡ್ಲಿ ಅಂತ ನಾ ವಿಚಾರ ಮಾಡಕತ್ತೇನೆ. ನೋಡಿರ ಈಕಿ ಹಿಂಗೆ ಅಂದೋದ್ಲು. ಮನಸ್ಸಿಗೆ ಏನೋ ಮಾಡೋಂಗೆ ಮಾತಾಡ್ತಾರೆ ಜನ. ಯವ್ವ, ನೀ ಏನು ಬೇಸರ ಮಾಡ್ಕೋಬೇಡ. ಹೋಗ್ರಿ, ನಂಗೇನು ಚಾ ಬೇಡ. ಅನ್ನಕ್ಕೆ ಅನ್ನ ಮಾಡಕ್ಕೆ ಅಕ್ಕಿ ಐತೆ ಇಲ್ಲೋ? ಯವ್ವ, ನನ್ನ ಮಗಳ ಅನ್ನ ಮಾಡಕ್ಕೆ ಹಾಕಿಲ್ಲ. ಅದಕ್ಕೆ ಒಂದಿಟ್ಟು ಜೋಳದ ಹಿಟ್ಟು ಉಳಿದಿತ್ತ. ಅದನ್ನ ಒಂದು ಉಳ್ಳಾಗಡ್ಡಿ ಹೆಂಚಿ 2 ಹಸಿಮೆಣ್ಸಿನ್ಕಾಯಿ ಹಿತ್ಲಾಗ ಗಿಡದಾಗ ಹಸಿಮೆಣ್ಸಿನ್ಕಾಯಿ ಆಗಿದ್ದು ಹರ್ಕೊಂಡು ಬಂದೇನೆ. ಅವನ ಹೆಂಚಿ ಒಂದೀಟು ಮುದ್ದೆಗತ್ತೆ ತಿರುಗಿಬಿಡ್ತಾನೆ. ಜೋಳದ ಮುದ್ದೆ ತಿಂದು ಮಲ್ಕೊಂಡ್ಬಿಡೋನಿವ. ಹೌದನ ಬೇ? ಯವ್ವ, ನಾ ಎಲ್ಲಾರ ಪಾರ್ಟ್ ಟೈಮ್ ಕೆಲ್ಸಕ್ಕರ ಹೋಗ್ಲೇನ? ಪಾರ್ಟ್ ಟೈಮ್ ಕೆಲಸ ಹಂಗಂದ್ರೆ ಬೇ, ನಾನೀಗ ಮನ್ಯಾಗ ಸಾಲಿಗೂ ಹೋಗುದ. ಸಾಲಿಂದ ಬರ್ಬೇಕಾದ್ರೆ ಹಿಂಗೆ ಮುಂಜೆ ಈಗ ಏಟೇನಂದ ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಬಿಡ್ತೈತಿ. ಬೆಳಿಗ್ಗೆ 8ಕ್ಕೆ ಹೋಗಿ 2 ಗಂಟೆಯಿಂದ 6 ಗಂಟೆವರೆಗೂ ನಾ ಒಂದು ಕಡೆ ಕೆಲಸ ಮಾಡೋದು. ಕೆಲಸ ಮಾಡಿ ಬರುವಾಗ ಮನೆಗೆ ಬರೋದು. ಇತ್ತ ನಂದು ಕಾಲೇಜದ್ದು ಆಕೈತಿ, ಇತ್ತ ಅದು ಮನೆಯದೂ ನಡಿತೈತಿ. ಹಂಗೆ ಬೇ. ಅಯ್ಯೋ ನನ್ನ ಮಗಳ, ನೀನು ದುಡಿಸಿ ತಿನ್ನುವಂಥ ಕ್ರಮ ನನಗೆ ಬಂದಿಲ್ಲವ. ಏನು, ನಾನು ಹೊಲಕ್ಕೆ ಹೋಕ್ಕೇನೆ. ನಾನು ಮಳೆ ಭಾಳ ಹತ್ತಿತ್ತಲ್ಲ, ಕಾಲೆಲ್ಲ ಒಂಥರ ಚೀಲ್ ಬಿದ್ದಂಗೆ ಹೋಗಿದ್ದೀವ. ಅದಕ್ಕೆ ಕಾಲೆಲ್ಲ ಟಸ ಹೊಡ್ಸೋದು, ಸಂಧಿ ಎಲ್ಲ ಗಿಜ್ಜಿ ಅನ್ನಕತ್ತಿದ್ದು. ಅದಕ್ಕೆ ನೋವಾಗಿತ್ತಲ್ಲ, ನಾನು ಅದಕ್ಕೆ ಹೋಗಲಿಲ್ಲ. ಈಗ ನಾಳಿಂದ ಹೋಕ್ಕೇನೆ ನಾನು ಹೊಲಕ್ಕೆ. ಮನೆಯಾಗ ಸಂತಿ ನಡಿಬೇಕಲ್ಲ. ಯವ್ವ, ಭತ್ತ ನೆಟ್ಟಿ ಹೆಚ್ಚವ್ರಿಗೆ ಏನಿಲ್ಲ ಅಂದ್ರೆ ದಿನಕ್ಕೆ 1,000 ರೂಪಾಯಿ ಐತೆ ಯವ್ವ. ಮೊದಲು ಹೋಕ್ಕೇನಿ. ಭತ್ತ ನೆಟ್ಟಿ ಹೆಚ್ಚಿ ಹೊಲಕ್ಕೆ ಹೋದ್ನಿ ಅಂದ್ರೆ ಮನ್ಯಾಗ ಪಗಾರ ಆಕತಿ. ಏನಾರ ಆಗೋತಕ್ಕೆ ಅಟ್ ಬಂದ ಸಂಜೆ ಮುಂದೆ ಕಸ ಬಾಂಡೆ ಒಗ್ಯಾರ ಮಾಡ್ಯಾವ. ಆತಲ್ ಬಿ, ಮನೆಯಾಗೆ ಪಾರ್ಟ್ ಟೈಮ್ ಜಾಬ್ ಆತು. ಆತು, ನಾ ಕಾಲೇಜ್ಗೆ ಹೋಗಿ ಬಂದು ಮನೆ ಕಸ ಹೊಡೆದು ಒಗ್ಯಾನ ಒಗದು ಬಾಂಡೆ ತಿಕ್ಕಿ ಏನಾರ ಅಡುಗೆ ಮಾಡಕ್ಕೆ ಡಿಸಿಷನ್ ಇತ್ತಂದ್ರೆ ಅಡುಗೆ ಮಾಡಿ ಇಡ್ತೇನೆ. ನೀವು ಹೊಲಕ್ಕೆ ಹೋಗಿ ಬರ್ತೇನೆ ಅಂತೆಲ್ಲ ಹೋಗಿ ಬೆಚ್ಚಗೆ. ಅಪ್ಪನು ಮೊದಲಿನ ಹಂಗಿದಾವಲ್ಲ, ಅವ್ನು ಹಂಗೆ ಹಾಕ್ಕೊಂಡು ಆಮೇಲೆ ಪ್ಯಾಂಟ್ ಹಾಕ್ಕೊಂಡು ಮ್ಯಾಲೆ ತಲೆ ಒಂದು ರಿಕ್ಕಿ ಕಟ್ಕೊ. ಏನು ಬೆಚ್ಚಗಿರ್ನಿ. ನೀವು ಒಗಾತಿದ್ರನ್ನ ಚಲೋ. ನನಗೆ ನೀ ಒಗಾತಿರ್ಬೇಕು. ಅದಕ್ಕೆ ಆತು ಬರ ನನ್ನ ಮಗಳ. ನಿಮ್ಮ ಅಪ್ಪನ ನನ್ನ ಅಂಗಿ ಪ್ಯಾಂಟ್ ಹಾಕೊಂಡು ಹೋಗ್ತೇನೆ. ನಿಮ್ಮ ಅಪ್ಪ ಇದ್ದಿದ್ರೆ ನಮ್ಗೆ ಇಷ್ಟು ನಿಖರ ಹಾಕಿತ್ತನ? ನಿಮ್ಮ ಅಪ್ಪ ನಮಗೆ ಹೇಳ್ದಕ್ಕೆ ಬಿಟ್ಟು ಹೋದ. ಏನು ಮಾಡೋದು? ಅಪ್ಪನ ಆಯಸ್ಸು ಅಷ್ಟೇ ಇತ್ತು ಅನಿಸ್ತತಿ. ಹೋದ. ಇನ್ನು ಹೋದವನ ಬಗ್ಗೆ ಚಿಂತೆ ಮಾಡ್ಕೊಂಡು ಕುಂದ್ರೋದಕ್ಕಿಂತ ನಾವು ಅದಾವಲ್ಲ, ನಮ್ಮ ಬಗ್ಗೆ ನಾವು ಚಿಂತೆ ಮಾಡೋಣ. ಯವ್ವ, ನೀನೆ ನಿಮ್ಮ ಕಾಕ ಹಲಸಿನ ತೊಳಿ ತಂದಿದ್ದಲ್ಲ, ತೆಗೆದಿಟ್ಟ ನೋಡು. ಕೊಬ್ಬರಿ ಎಣ್ಣೆ ಹೆಚ್ಚಿ ತೆಗೆದು ಡಬ್ಬ್ಯಾಗ ಹಾಕಿಟ್ಟೇನಿ. ಅದ್ರ ಒಂದು ಸ್ವಲ್ಪ ಹೋಳಿಗೆ ಮಾಡ್ಬೇಕು ಅನ್ನಕತ್ತೇನಿ. ಹಿಟ್ಟು ಒಂದಿಲ್ವಾ? ನಾಳೆ ತನ ಅಂದ್ರೆ ಹಣ್ಣು ಹಳಿಸ್ದಂಗೆ ಅಕ್ಕವು. ಅದಕ್ಕೆ ತಿಂದು ನಾನು ತಿಂತೀನಿ. ಆ ಬೀಜನ ಒಲೆಯಾಗ ಹಾಕ್ತೀನಿ. ಸುಟ್ಟು ಸೊಪ್ಪಿ ತೆಗೆದು ಶೇಂಗಾ ತಿನ್ನಂಗೆ ತಿನ್ನೋನು. ಶೇಂಗಾ ಅಂತೂ ತಂದು ತಿನ್ನಕ್ಕಾಗೋಲ್ಲ, ಅವನಾರ ತಿನ್ನೋನು. ಏನು
ಅಯ್ಯವ್ವ ಹಂಗಾರ ಉಪ್ಪಿಟ್ಟು ಮಾಡ್ಬೇಡ್ರಿ, ಅದನ್ನ ನಾಳೆ ಹರಿಯಾಗಿ ಮಾಡುವಂತೆ. ಈಗ ಹೊಟ್ಟೆ ತುಂಬ ಹಲಸಿನ ತೊಳಿ ತಿಂದು ಒಂದು ಎರಡೆರಡು ಬಾಳೆಹಣ್ಣು ತಿಂದು ಮಲ್ಕೊಂಬಿಡೋಣ. ನನಗಂತೂ ಹಸುವ ಇಲ್ಲ, ಬ್ಯಾಡ ನನಗೆ. ಇವತ್ತು ನಮ್ಮ ಗೆಳತಿ ಬರ್ತಡೇ ಇತ್ತಂತ, ಅದಕ್ಕಾಕಿ ಕೇಕ ಮತ್ತು ಎಲ್ಲರಿಗೂ ಉಪ್ಪಿಟ್ಟು ಸಿರಾ ಕಟ್ಕೊಂಬಂದಿದ್ಲ. ಅದನ್ನ ತಿಂದಿದ್ದು ಹೊಟ್ಟೆ ತುಂಬಿತ್ತು ನಂದ. ಈಗ ಬಾಳೆಹಣ್ಣು ಹಲಸಿನ ತೊಳಿ ತಿಂದ್ಬಿಡ್ತಾನೆ, ನಾ ಅಂತೂ ಹೊಟ್ಟೆ ತುಂಬ ಅವನ್ನ ತಿಂದ್ಬಿಡ್ತಾನೆ. ಬೇರೆದವ್ರಿಗೆ ಯಾರಿಗೂ ಒನ್ಯಾಗ ಕೊಡಕ್ಕೆ ಹೋಗ್ಬೇಡಿ. ಅವ್ನು ತಿಂದು ನಾನು ಮಲ್ಕೊಂಡ್ಬಿಡ್ತಾನು. ನೀನು ತಿನ್ನು, ಬೇಕಂದ್ರೆ ನಿಂಗೆ ಮಾಡ್ಕೊಡಂದ್ರೆ ನಾ ಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೊಡ್ತೇನೆ ನಿಂಗೆ. ಹಂಗಾದ್ರೆ ಅಷ್ಟ ಮಾಡಂತವು. ಇವತ್ತಿಂದು ಹೆಂಗೋ ದಾಟ್ತು, ನಾಳಿದು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋನು. ನಾಳೆ ಹೊಲಕ್ಕೆ ಹೋಗ್ತೇನಲ್ಲ, ಬರುವಾಗ ಪಗಾರ ಇಸ್ಕೊಂಡ ಬರ್ತಾನೆ. ಬರುತ್ತಾಗ ರೇಷನ್ ತೊಗೊಂಡ ಬಂದ್ಬಿಡ್ತಾನೆ. ಬಂದ ಕೂಡ ನೀ ಬರ ಕಸ ಹೊಡೆದು ಎಲ್ಲ ಮಾಡಿ ಬಾಂಡೆ ತಿಕ್ಕಿ ಇಟ್ಟಿರಿ. ಬಂದಾಕಿ ನನ್ನ ಅಡುಗೆಗೆ ನೋಡು, ಹೊಲ್ದಾಗ ಬಗ್ಗೆ ನೆಟ್ಟೆ ಹೆಚ್ಚಿಕೊಡ್ದು ಅಂದ್ರೆ ನಡನ ಹಿಡಿತೈತಿ. ಹಂಗೇನಾರ ಆತಂದ್ರೆ ನೀ ಮಾಡಂತೆ, ಇಲ್ಲಂದ್ರೆ ನಾನು ಮಾಡ್ತಾನೆ. ಆತ ಬಿ, ನೀ ಅಡುಗೆ ಮಾಡೋದು ನನಗೆ ಕಲಿಸ್ಬೇಕನ? ಯಾರನ್ನ? ಪುಷ್ಪನ ಮಗಳ ರೂಪದೀವಿನ. ಆಯ್ತು ನನ್ನ ಮಗಳ, ಓದ್ಕೊ ಚಂದಾಗೆ ಓದಿವ ಏನು. ಹ್ಞೂ ಬೇ, ನೋಡು ಅಂತೆ ಹೆಂಗೆ ಓದ್ತೇನಂತೇಳಿ. ಅಯ್ಯ, ಅನ್ನ ಯಾಕೋ ಫೋನ್ ಹಚ್ಚಕತ್ತಾನಲ್ಲ, ಯಾನ ಬೇ? ಅದೇ ಯವ್ವ, ನಿನ್ನೆ ಬಂದಿರಲ್ಲ ನಿಮ್ಮ ಕಾಕ ಕೋಮಲನ, ಅವರ ಫೋನ್ ಹಚ್ಚಕತ್ತಾರ ನೋಡ್ದೆ, ಯಾಕನ ಮಾತಾಡ್ತಾನೀರಿ. ಅಲ್ಲ ಬೇ, ಇಷ್ಟು ದಿನ ಮೈದ್ನ ಅಂತಿದ್ದಿ, ಈಗ ನೋಡ್ರಿ ಅನ್ನಕತಿ, ಯಾಕೆ ಬೇ ಪ್ಲೇಟ್ ಚೇಂಜ್ ಮಾಡತಿ? ಏನು ಮಾಡ್ಲೇವ, ಈಗಿನ ಕಾಲದಾಗ ಜನ ಅಷ್ಟು ತಪ್ಪು ತಿಳ್ಕೊತಾರ. ಅದಕ್ಕೆ ಮೈದ್ನ ಅನ್ನೋದಕ್ಕಿಂತ ಅನ್ನ ಅಂದ್ಬಿಟ್ರೆ ಯಾವುದೂ ನಿಗ್ರಹ ಇಲ್ಲ. ಫೋನ್ ಕಟ್ ಆಗೋದಕ್ಕಿಂತ ಮುಂಚೆ ಮೊದಲು ಮಾತಾಡು. ಹಲೋ, ಹೇಳೇನ, ಏನು ಫೋನ್ ಮಾಡಿದ್ದೀರಲ್ಲ, ಆರಾಮದಾರೇನ? ಆರಾಮ ಹೋಗಿ ಮುಟ್ಟಿದ್ರೆ ನೀನು? ಹ್ಞೂ ತಂಗಿ, ಆರಾಮ್ ಬನ್ನಿವ. ಅದು ನಿನ್ನೆ ಬಂದು ನಾನು ನಿನಗೆ ಹೇಳಿದ್ನಲ್ಲ, ಹಿಂಗೆ ಒಂದು ಹುಡುಗ ಐತಿ ಅಂತ ಕೆಲಸ, ಅದಕ್ಕೆ ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ನಿ. ಏನು ಮಾಡಕತ್ತೀರಿ? ಹೌದಾನ, ಏನಾಯ್ತಂತ ಹುಡುಗ? ಚಲೋ ಅದಾನಂತನ? ಹ್ಞೂ ತಂಗಿ, ಒಂದು ಹುಡುಗ ಮಸ್ತ್ ಅದಾನವ. ನಾನು ಅದನ್ನ ಕೇಳಾಕಂತ ಹೋಗಿದ್ನಿ. ಮತ್ತು ಹುಡುಗ ಚಲೋ ಅದಾನ, ಮಾಸ್ತರ್ ಅದಾನ, ಸಾಲಿ ಮಾಸ್ತರು. ಅವ್ವ ಮತ್ತು ಅಕ್ಕ ಇದ್ಲಂತ ಕೊಟ್ಟಿದಾರಂತಕಿನ. ಆಕಿದೇನು ಮದುವೆಗೆ ಹೋಗೈತಿ. ಒಬ್ಬ ಹುಡುಗ ನೋಡ್ರಿ, ಮತ್ತು ನೀವು ಹ್ಞೂ ಅಂದ್ರೆ ನೋಡಕ್ಕೆ ಬರ್ತಾವನ್ನತ್ತಾರ. ಇಷ್ಟಿಷ್ಟು ಅಂತ ಹೇಳಿರವಾಜಿಲ್ಲ. ಅದು ಏನಂದ್ರೆ ಹುಡುಗಗ ನೀವು 1.5 ತೊಲಿ ಚೈನಾ ಹಾಕ್ಬೇಕಂತ, 50,000 ರೂಪಾಯಿ ತಾಟ್ನಾಗ ಕೊಡ್ಬೇಕಂತ. ಅಂದ್ರೆ ಅವ ಅರ್ಬಿನೂ ತೊಗೋತಾನಂತ, ವಾಚ ಬೂಟ್ ಬಂತು ಏನು ಬಂತು ಎಲ್ಲ ಅವ ತೊಗೋತಾನಂತ. ಇದು ಮತ್ತು ಹುಡುಗಿಗೆ ಅವರು ಅರ್ಧ ತೊಲಿ ಉಂಗುರ, ಇದು ಉಂಗುರ ಅಂತ ಏನು ನೋಡ್ದೆ, ಅರ್ಧ ತೊಲಿ ಗುಂಡ, ಅರ್ಧ ತೊಲಿ ಗುಳದಾಳಿ. ಒಂದು ಗುಳದಾಳಿ ನೀವು ಮಾಡಿಸ್ಕೊಡ್ದಿರ್ತತಿ, ಒಂದು ಅವ್ರ ಅರ್ಧ ತೊಲಿದಾಗ ಗುಂಡ ಗುಳದಾಳಿ ಎಲ್ಲ ಅದು. ಮತ್ತು ಗುಳದಾಳಿಯಾಗಿ ಹಿಂಗೆ ನಡಕ್ಕೆ ಹಾಕ್ತಾರಲ್ಲ ಕರ್ಮನ್ಯಾಗು, ಅವು ಏನೋ ಅಂತಾರವ, ಜ್ವಾಳದ ಕಾಳು ಗುಂಡಂತೆ, ಅಂಥವು ಅರ್ಧ ತೊಲಿ ಮಾಡಿಸ್ಕೊಡ್ತಾರಂತವ್ರು. ಅದು ಅನ್ನತ್ತಿರು. ಮತ್ತು ಹುಡುಗಿಗೆ 40,000 ರೂಪಾಯಿ ಅರ್ಬಿ ಕೊಡ್ತಾರಂತ. ಹಿಂಗೆ ಅವ್ರದ್ದು ಹಿಂಗೆ ಇರ್ತೈತಿ. ಹ್ಞೂ ಅಂದ್ರೆ ಅವ್ರು ನೋಡಕ್ಕೆ ಬರೋರು, ಇಲ್ಲಂದ್ರೆ ಇಲ್ಲಂತ ಮೊದಲೇ ಹೇಳ್ಬಿಡಾಕತ್ತಾರ ಅವ್ರು. ಅಯ್ಯ, ಹೌದನೇ ಅಣ್ಣ? ಆಯ್ತು ತಗೋ ಅಣ್ಣ, ಬಾ ಅಂತ ಹೇಳಣ್ಣ. ನಾನು ಈಕಿ ಹೇಳ್ತೀನಿ, ಎಂದು ಬರ್ತಾರಂತೆ ಅಣ್ಣ? ರವಿವಾರ ದಿನ ಬರ್ತಾರಂತ. ಹುಡುಗಂದು ರವಿವಾರ ಸೂಟಿ ಇರ್ತತ್ಲ, ರವಿವಾರ ಬರ್ತಾರಂತ ನೋಡಿ. ಅಯ್ಯ, ಚಲೋ ಆತು ಬಿಡಿ ಅಣ್ಣ. ಮತ್ತು ಈಕಿದು ರವಿವಾರ ಸೂಟಿ ಇರ್ತೈತಿ, ರವಿವಾರ ಬರ್ಲಿ ಹಂಗಾರ. ನಾನು ಒಂದು 2 ದಿನ ಹೊಲಕ್ಕೆ ಹೊರಗೆ ಹೋಗಿ ಬರ್ತೇನೆ. ಹೊಲದ್ದು ನನಗೂ ಇದೈತಿ. ಶುಕ್ರವಾರ ಶನಿವಾರ 2 ದಿನ ಹೊಲಕ್ಕೆ ಹೊರ ಸಂತಿ ಕಿರಾಣಿ ಹಾಕೈತಿ. ಮನ್ಯಾಗ ಏನೂ ಇಲ್ಲಿನ, ಕಿರಾಣಿ ಎಲ್ಲ ಖಾಲಿ ಆಗೈತಿ. ಅದಕ್ಕೆ ನಾನು ಒಂದಿಟ್ಟು ಸಂತಿ ಹೊಲಕ್ಕರ ಹೋಗ್ತೇನೆ. ಬಾಯಿ ತುಂಬ ಅನ್ನ ಅನ್ನ ಅಂತ ಪ್ರೀತಿಯಿಂದ ಕರಿತಿ. ಅಲ್ಲ, ಒಂದು ಮಾತು ಹೇಳಿದ್ದೆ ಅಂದ್ರೆ ನಾನು ರೊಕ್ಕ ಕೊಟ್ಟು ಬರ್ತಿದ್ನಲ್ಲ ತಂಗಿ. ನೀನು ಸಾಲವಾಗಿ ತೊಗೋತಿದ್ದೆಲ್ಲ, ಯಾವಾಗಾರ ಇದ್ದಾಗ ಕೊಡ್ತಿದ್ದಿ. ಬ್ಯಾಡಣ್ಣ, ಇಷ್ಟೆಲ್ಲ ನೀನು ಸಹಾಯ ಮಾಡುವಾಗ ಇನ್ನಟ ದುರುಪಯೋಗ ಪಡ್ಕೊಳ್ಳೋಷ್ಟು ದುರಾಸೆ ನನಗಿಲ್ಲಣ್ಣ. ಬೇಡ, ಎಷ್ಟು ಪ್ರೀತಿಯಿಂದ ತಂದು ಕೊಡ್ತಿಲ್ಲ ಅಷ್ಟೇ ಸಾಕು ನನಗೆ. ಅತಿ ಆಸೆ ಏನಂತಾಗಿಲ್ಲ, ಗತಿಗೇಡಾಕೈತದು. ನಾನು ನಾಳಿಂದ ಹೊಲಕ್ಕೆ ಹೋಗ್ತೇನಣ್ಣ, ರವಿವಾರ ದಿನ ಬರೋಕೆ ಹೇಳಣ್ಣ ಹಂಗಾರ. ಆಯ್ತು, ಇಡ್ಲೇವ ತಂಗ್ಯವ? ಹಾಂ ಆಯ್ತು ಅಣ್ಣ. ಯಾಕೆ ಮಕ ನೋಡಿದ ನಾಳೆ ಹೊರದಂಗೆ ಮಾಡಿದಿ? ಯವ್ವ, ನಾನು ಹೇಳಾಕತ್ತಿಲ್ಲಣ್ಣ, ನಿನಗೆ ಇಷ್ಟು ಕಷ್ಟ ಐತಿ ಬೇ. ನೀನು ಬಿಟ್ಟು ನಾನು ಮದುವೆಯಾಗಿ ಗಂಡನ ಮನ್ಯಾಗ ಚಂದಮ್ಗೆ ಜೀವನ ಮಾಡೋಕ್ಕಾಕತ್ತನ? ನೀನು ನೋಡಿದ್ರೆ ಇಲ್ಲಿ ದುಡ್ಡು ತಿಂದ ನಿರ್ವಾ ಇಲ್ಲ. ನಾನು ಹೆಂಗಿರ್ಲಿ ಬೇ ಅಲ್ಲಿ? ಅಲ್ಲ ನೋಡಿರಿ, ಇಲ್ಲಿ ಬಂದು ಅತ್ತಿ ಹೊಳ್ಳೆ ನಿನ್ನ ಕಾಡ್ತಿರ್ತಾಳೆ. ಅಪ್ಪ ನೋಡ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋದ. ನೀವು ಒಬ್ಬಾಕೆ ಹೆಂಗಿರ್ತೀವಿ ಯವ್ವ? ನನಗೆ ನಿನ್ನ ಬಿಟ್ಟು ಹೋಗಕ್ಕೆ ಒಂಚೂರು ಮನಸ್ಸಿಲ್ಲ. ಮದುವೆ ಆಗೋದಂತೂ ಕನಸು ಮನಸ್ಸಿನಾಗ ಆಗೋದಿಲ್ಲ ಬೇ, ನನಗೆ ಆಗೋದಿಲ್ಲ ಯವ್ವ. ನನಗೆ ಮದುವೆ ಬೇಡ. ನಾನು ನಿನ್ನ ಜೊತೆ ಸಾಯಿವರೆಗೂ ನಿನ್ನ ಜೊತೆನೇ ಇರ್ತೇನೆ ಬೇ. ಹುಚ್ಚಿಗತೆ ಮಾತಾಡಬೇಡ ಮಗಳ. ಎಷ್ಟು ದಿನ ಅಂತ ನನ್ನ ಜೊತೆ ಇರ್ತಿ? ನಾನು ಇನ್ನೆಷ್ಟು ದಿನ ಬದುಕೇನು ಹೇಳು? ನಾನು ಸತ್ತೋದ್ರೆ ನೀನು ನೋಡೋರು ಯಾರು? ನಾನು ಬಿಟ್ಟರೆ ನಿನ್ನ ಗತಿ ಯಾರು ಹೇಳು ಮಗಳ? ಅಲ್ಲ, ನೀನು ಮದುವೆಯಾಗಿ ಚಂದಾಗಿ ಖುಷಿಯಾಗಿದ್ದು ನೀನು ಒಂದು ಮೊಮ್ಮಗುನ ನನಗೆ ಕೊಟ್ಟೆ ಅಂದ್ರೆ ನನಗೆಷ್ಟು ಖುಷಿ ಆಕತ್ ಗೊತ್ತಿತ್ತಾನೆ. ಅದೇ ಇದ್ರೊಳಗೆ ನನಗೆ ಎಲ್ಲನೂ ಸಂತೋಷ ಕಾಣ್ತೇನೆ. ಅಂಥದ್ರಾಗ ನೀನು ಮದುವೆನೇ ಆಗೋಲ್ಲ ಅಂತಂದ್ರೆ ನನಗೆಷ್ಟು ನೋವು ಆಕತ್ ಗೊತ್ತೈತನ? ನೋಡು,
ನೀನು ಮದುವೆ ಆಗಬೇಕು, ಖುಷಿ ಖುಷಿಯಾಗಿ ಗಂಡನ ಜೊತೆ ಜೀವನ ಮಾಡಬೇಕು. ಅದನ್ನು ನನ್ನ ಕಣ್ಣು ತುಂಬ್ಕೋಬೇಕು. ನನ್ನ ಕಣ್ಣಲ್ಲಿ ನೀನು ಮದುವೆ, ನೀನು ಮಗು ಅನ್ನೋದೇ ನನ್ನ ಮನಸ್ಸಲ್ಲಿ ಎಲ್ಲ ಇರಬೇಕು. ಆವಾಗ ನನ್ನ ಜೀವ ಬಿಡಬೇಕು. ಆವಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಗೊತ್ತೈತೇನೆ. ನನ್ನ ನೀ ಮದುವೆ ಆಗದ ನಾನು ಸತ್ತೋದ್ನಿ ಅಂದ್ರೆ ನನ್ನ ಆತ್ಮ ಇಲ್ಲೇ ಸುತ್ತಾಡ್ತಿರ್ತೈತಿ. ನನ್ನ ಮಗಳ ಜೀವನಕ್ಕೆ ಯಾರಿಲ್ಲ ಅನ್ನೋದು. ನೀನು ಮೊದಲು ನನ್ನ ಮೆಟ್ಟಿ ಹೆಚ್ಚಿ ಮುಂದಿನ ಹಾದಿ ನೋಡ್ಕೋತೇನೆ. ಯವ್ವ, ನೀ ನನಗೆ ಹಿಂಗೆ ಮಾತಾಡೇನೋ ನನ್ನ ಬಾಯಿ ಕಟ್ಟಿ ಹಾಕ್ತೀವಿ. ನೀ ಸಾಯಿ ಮಾತು ಮಾತಾಡಬೇಡ. ಮದುವೆಲೋ ಹಾಕೇನಿ, ಆದ್ರೆ ನಿನ್ನ ನೋಡ್ಕೊಳ್ಳೋಂಥ ಹುಡುಗನನ್ನ ನಾನು ಮದುವೆ ಆಗೋದು. ಇಲ್ಲಾಂದ್ರೆ ನನ್ನ ಮದುವೆನೇ ಆಗಲ್ಲ. ಹುಚ್ಚಗತ್ತೆ ಮಾತಾಡ್ತೇನೆ. ಅಲ್ಲ, ಯಾರು ಮದುವೆ ಆಕಾರ ಹೇಳು? ಯಾರು ಹೆಂಡತಿ ಅವ್ವನ್ನು ನೋಡ್ಕೊಳ್ಳೋಂಥ ಗಂಡು ಸಿಗ್ತಾನೇನ? ಸಿಗು ಮಾತೇ ಇಲ್ಲ. ಸಿಗು ಮಾತು ಇಲ್ಲೇ ಇಲ್ಲ, ಜಾಯಮಂದಾಗ ಇಲ್ಲೂ ಇಲ್ಲ. ನೋಡು, ನೀನು ಬಂದು ಹುಡುಗನ ಒಪ್ಕೊ, ಬೇಡ ಅನ್ಬೇಡ ನನ್ನ ಮಗಳ. ನೋಡೋಣವ, ಹುಡುಗ ನಂಗೆ ಇಷ್ಟ ಆಗಲಿ, ಅವ್ನು ನಾ ಇಷ್ಟ ಆಗಬೇಕು. ಆಮೇಲೆ ಮುಂದಿನ ಮಾತು. ನೀನು ಹೋಗಿ ಹಲಸಿನನ್ನು ತೊಗೊಂಡು ಬರೋ, ಹೊಟ್ಟೆಸ್ತೈತಿ, ತಿಂದು ಮಕ್ಕಳು. ಆಯಿತು. ಅಲ್ಲ, ಈ ಮದುವೆ ಹೆಂಗಾರ ಮಾಡಿ ನಿಲ್ಲಿಸ್ಬೇಕಲ್ಲ. ನಾನು ಮದುವೆಗೆ ಹೋದ್ರೆ ನಮ್ಮನ್ನ ಇಲ್ಲಿ ಗಂಡಸರು ಎಷ್ಟು ಕಾಡ್ತಾರಂತ ನಮ್ಗೆ ಗೊತ್ತೈತಿ. ಅಲ್ಲ, ನಮ್ಮ ಅವ್ವನ ಒಂಥರ ದೃಷ್ಟಿಯಿಂದ ನೋಡ್ತಾರೆ. ಒಂದು ಗಂಡಿಲ್ಲದ ಮನೆ ಅಂದ್ರೆ ಯಾವ ಥರ ಕೀಳಾಗಿ ನೋಡ್ತಾರಂತ ನನಗೆ ಗೊತ್ತೈತಿ. ನಮ್ಮ ಅವ್ವನ ಏನಾರು ನಾನು ಇಲ್ಲಿ ಬಿಟ್ಟು ಹೋದ್ರೆ ನಮ್ಮ ಅವ್ಗೆ ಎಷ್ಟು ಚಿತ್ರಹಿಂಸೆ ಕೊಡಬಾರ್ದು. ಇಲ್ಲ, ನಾನಂತೂ ಇಲ್ಲಿಗೆ ಹೋಗಬಾರ್ದು, ಮದುವೆ ಆಗಲೇಬಾರ್ದು. ನಾನು ಆ ಮದುವೆ ಆಗೋ ಹುಡುಗಗೆ ಹೇಳೇ ಬಿಡ್ತೇನೆ. ನೋಡು, ಮದುವೆ ಆಗೋದಾದ್ರೆ ನಾನು ನಮ್ಮ ಅವ್ವನ ಹಿಂಬಾಲ್ ಕರ್ಕೊಂಡು ಬರೋಕ್ಕೆ ಅಂತ. ಒಪ್ಕೊಂಡ್ರೆ ಮದುವೆ ಹಾಕೇನಿ, ಇಲ್ಲಂದ್ರೆ ಇಲ್ಲ, ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಬಿಟ್ಟೆ ಹೇಳ್ಬಿಡ್ತೇನೆ. ಇದೇ ನನ್ನ ಮಾತು. ಯಾರವರು ಹುಸ್ ಹುಸ್ ಮಾಡಕತ್ತಾರ? ಯಾಕೋ ಮೊದಲಟ್ಟೆ ಹೆಂಗೈತಿ ಮೈಗೆ? ನುಲು ಅನ್ನಕತ್ತೈತಿ, ಅದಕ್ಕೆ ಉಸ್ ಮಾಡಕತ್ತೀನಿ. ಏನು ಮಾಡಕತ್ತಾಳ ನಿಮ್ಮವ್ವ? ಕಡದ್ರ ಇರ್ಬಿ ಬಿಟ್ಕೋ, ಇನ್ನಟ ಚುಟು ಅಂತೈತಿ. ಏನ ನುಲ್ಲು ಅನ್ನಕತ್ತೈತೆ ಅಂತ. ನಡಿಯೋ ನಡಿ, ಜಿಗಟಿದ್ದಿದ್ರಿ ಇನ್ನ ಎಷ್ಟು ಮಾಡ್ತಿದ್ಯೋ. ಕಿಡ್ಕ್ಯಾ ನಿಂತು ಉಸ್ ಮಾಡ್ತಿ. ನಿಮ್ಮಂಥ ನಾಯಿಗಳಿಗೆ ಅಕ್ಕಂಗ್ಯಾರ ಅನ್ನೋದು ಯಾರಿಲ್ಲನ? ಅಕ್ಕಂಗ್ಯಾರ ಬಗ್ಗೆ ಮಾತಾಡಬೇಡಲಿ. ನಾ ನಿನಗೆ ಹೇಳಕತ್ತೀನಿ, ಯಾರು ದಿಕ್ಕಿಲ್ಲ ಅಂತ ದಿಕ್ಕು ಕೊಡೋಣಂತ ಬಂದ್ರೆ ಇಲ್ಲದು ಮಾತಾಡ್ತೀಯಲ್ಲ. ಚಪ್ಪಲ್ ತಗೊಳ್ಳೇ ಹೋಗ್ಯೋ ಹುಚ್ಚ ನನ್ನ ಹಾಂಟಿ ಅಂತಂದು ಮುಂದಿಟ್ರಂತ. ಭಾಳ ಆತ್ಲೆ ನಿಂದು. ನಿನ್ನ ನೋಡ್ಕೋತಾರೆ ಮೊದಲು, ನಿಮ್ಮ ಅವ್ವನ ಆಮೇಲೆ ನೋಡ್ಕೋತಾನೆ. ಛೇ, ಇಂಥವ್ರು ಇರ್ತಾರೆ ಈಗಿನ ಕಾಲದಾಗ. ನೋಡು, ಒಂದು ಮನೆಗೆ ಗಂಡು ದಿಕ್ಕಿಲ್ಲ ಅಂದ್ರೆ ಈ ಹಾದಿಗೆ ಹೋಗೋರು ಬರೋರೆಲ್ಲ ಕಿಟಕಿಲಿ ಉಸ್ ಮಾಡ್ತಾರೆ. ಸಾಕಾಗಿ ಹೋಗಿತ್ತು ನನಗರ. ನಮ್ಮ ಅವ್ವನ ಇಲ್ಲಿ ಬಿಟ್ಟು ಹೆಂಗೆ ಹೋಗೋದು? ಇಲ್ಲ, ನಮ್ಮ ಅವ್ವನ ಬಿಟ್ಟು ನಾನು ಹೋಗೋದೇ ಇಲ್ಲ. ಅವರ ಯಾರು? ಏನು ಸೀದಾ ಅಡುಗೆ ಮನೆಗೆ ಬಂದ್ಬಿಟ್ಟಿಲ್ಲ? ಏನು ಹೊರಗದು ನಿಂತು ಕರೆಯೋದು ಗೊತ್ತಿಲ್ಲನ? ಅದು ಅವ್ವಾರ ನೋಡೋಣಂತ ಬನ್ರಿ. ಅವ್ವಾರ ಅಡುಗೆ ಮನ್ಯಾಗ ಅದಾರಂತ ಹೇರಲ್ಲ ಒಳಗೆ, ಅದಕ್ಕೆ ಇಲ್ಲೇ ಬನ್ರಿ. ಅವ್ವಾರ ಇಲ್ಲೇನ್ರಿ? ನೀ ಬಂದೇನ? ನಾ ಯಾರೋ ಅನ್ಕೊಂಡು ಬೈದ್ನಿ. ಏನು ಘಮ ಅನ್ನಕತ್ತೀಯ? ಯಾ ಸಾಬೂನು ಹಚ್ತಿ? ಅದು ಅವ್ವಾರ ಇಲ್ಲನ್ರಿ? ಅವ್ವಾರ ಬರ್ತಾರೋ, ನಾನು ಅದನ್ನಲ್ಲ. ಏನು ಗಂಡು ಇಲ್ಲ, ಯಾರೂ ಇಲ್ಲ, ಒಬ್ಬಕ್ಕಿನ ಹೆಂಗೆ? ಆಸರಕ್ಕೆ ಬೇಡನ? ಏನು ಆಸರ ಬೇಸರ ಹೇಳ್ಕೊಳಕ್ಕೆ ಯಾರು ಬೇಡನ? ಚಪ್ಪಲ್ ಏಟು ಬೀಳ್ತಾವ ಕೈಲಿ ಮುಟ್ಟಿದೆ ಅಂದ್ರೆ. ನಾಯಿ ಅಂತ ಅನ್ನತ್ತಂದು ಮುಂದಿಟ್ರೆ ನಿಮ್ಮಂಥ ಕೊಜ್ಜಗಳು ಇರೋದಕ್ಕಿಂತ ಇಂಥ ಹೆಣ್ಮಕ್ಳ ಜೀವನ ಹಾಳಾಗತ್ತಿರೋದು. ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ್ಲೆ. ನಿಮ್ಮ ಮನೆಗೆ ಬನ್ನಲ್ಲ, ನನ್ನ ಚಪ್ಪಲ್ ತಗೊಂಡು ನಾನೇ ಹುಡ್ಕೋಬೇಕು.